ಇದು ಈ ಕಾಡೆಲ್ಲ ತಾವೆಲ್ಲ ನೋಡಿರ್ತೀರ. ನಮ್ಮ ಬೆಂಗಳೂರವರು ಅಥವಾ ಈವನ್ ಬೇರೆ ಪ್ರದೇಶದಲ್ಲಿ ಇರೋರು ಕೂಡ ಯಾರ್ಯಾರು ಉಸಿರಾಟ ಆಡ್ತಾರೆ ಅವರೆಲ್ಲನೂ ಈ ಹಸಿರಿಗೋಸ್ಕರ ಕೃತಜ್ಞರಾಗಿ ಇರಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಒಂದೇ ಕ್ಷಣದಲ್ಲಿ ನಾವು ಮೂಗು ಮುಚ್ಕೊಂಡಿಟ್ರೆ ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ ನಾವು ಯಾರೂ. ಅದು ಕೊಡ್ತಿರೋದು ಯಾವುದು ಅಂತ ಹೇಳಿದ್ರೆ ಗಿಡ ಮರಗಳೇ. ಇವತ್ತು ಆಕ್ಸಿಜನ್ ಏನು ಬರ್ತಿದೆ, ಅದು ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಏನಾಗ್ತಿದೆ, ಕಾರ್ಬನ್ ಹೆಂಗೆ ತಯಾರಾಗ್ತಿದೆ ಅಂತ ಹೇಳಿದ್ರೆ ನಮಗೆ ಹತ್ತಿರದಲ್ಲಿರೋ ಗಿಡ ಮರಗಳೇ. ಅವುಗಳನ್ನ ನಾವು ಹಾಳು ಮಾಡ್ಕೊಂತು ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ನಾವು ಏನು ಕೊಟ್ಟಂಗಾಗತ್ತೆ ಮತ್ತು ನಾವು ಏನು ಬಳಸ್ದಂಗೆ ಆಗುತ್ತೆ. ಇದ್ರ ಬಗ್ಗೆ ಎಲ್ಲ ಪ್ರಜೆಗಳು ಯಾರು ಉಸಿರಾಟ ಆಡ್ತಿದ್ದಾರೆ ಅಂಥ ಎಲ್ಲ ಜನಗಳು ಕೂಡ ಅದ್ರ ಬಗ್ಗೆ ಕೃತಜ್ಞರಾಗಿ ಅದಕ್ಕೆ ಕಾಪಾಡುವಂಥದ್ದೊಂದು ಕರ್ತವ್ಯ ಮಾಡಬೇಕಾಗ್ತದೆ. ಎಲ್ಲ ಧನ್ಯವಾದಗಳು. ಅಲ್ಲಿ ಊಟ. ನಮಸ್ತೆ ಸರ್. ಈಗ ನೀವು ಬೆಳಗಿನ ವಾಕಿಗೆ ಬಂದಿದ್ರಿ, ಇಲ್ಲಿ ನಿಮಗೆ ಈ ಪರಿಸರವನ್ನು ನೋಡಿ ಏನು ಅನ್ನಿಸ್ತು? ಮತ್ತು ಇಲ್ಲಿ ಇಷ್ಟು ಜನ ಬಂದಿದ್ರು, ಅವ್ರ ಪರವಾಗಿ ಇಲ್ಲಿರೋ ವೈವಿಧ್ಯತೆ ತುಂಬ ಚೆನ್ನಾಗಿದೆ ಒಂದು, ಮತ್ತು ಇಷ್ಟು ಜನರ ವೈವಿಧ್ಯತೆ ಕೂಡ ಇವತ್ತು ಬಂದವರಲ್ಲಿ ತುಂಬ ಚೆನ್ನಾಗಿದೆ. ಸೊ ಇದೆರಡು ಚೆನ್ನಾಗಿ ಕೂಡಿ ಬರ್ತಾಯಿದೆ. ಸೊ ಈ ಥರ ಜಾಸ್ತಿ ಜನ ಬರಬೇಕು, ಜಾಸ್ತಿ ತಿಳ್ಕೋಬೇಕು ಹೈಡ್ರಾಲಜಿ, ಬಯೋಡೈವರ್ಸಿಟಿ ಇಂಥ ಬಗ್ಗೆ. ಇದು ಒಳ್ಳೆ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ನಮ್ಮ ರೇಣುಕಾ ಪ್ರಸಾದ್ ಅವರು. ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಫಾರ್ ಬಡಿಂಗ್ ನ್ಯಾಚುರಲಿಸ್ಟ್ಸ್ ಆಗಲಿ ಅಥವಾ ಪೀಪಲ್ ಆರ್ ಸಿಂಪ್ಲಿ ಇಂಟ್ರೆಸ್ಟೆಡ್ ಇನ್ ಸ್ಪೆಂಡಿಂಗ್ ಟೈಮ್ ಇನ್ ನೇಚರ್, ಲರ್ನಿಂಗ್ ಅ ಫ್ಯೂ ಥಿಂಗ್ಸ್ ಎವ್ರಿ ಟೈಮ್. ಆ್ಯಂಡ್ ತುಂಬ ಜನ ಎಕ್ಸ್ಪರ್ಟ್ಸ್ ಕೂಡ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಮಾಹಿತಿ ಫ್ರೀಯಾಗಿ ಶೇರ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ವಾತಾವರಣ ಆ ಥರ ಇದೆ, ಎಲ್ಲ ಕಡೆ ವೈವಿಧ್ಯತೆ ಇದೆ, ಎಷ್ಟೊಂದು ಮಾಹಿತಿ ಇದೆ, ಎಲ್ಲ ನಾವೆಲ್ಲ ಶೇರ್ ಮಾಡುವಾಗ ತುಂಬ ಆನಂದವಾಗಿರುತ್ತೆ ಈ ಪ್ರೋಗ್ರಾಮ್. ಸೊ ಎಲ್ಲರೂ ಸಂಡೇ ಬನ್ನಿ. ನಮಸ್ತೆ. ಈ ಒಂದು ಪರಿಸರ ನಡಿಗೆ ಅನ್ನೋ ಕಾರ್ಯಕ್ರಮ ಅನ್ನೋದಕ್ಕಿಂತ ಬದಲಾಗಿ ನಾವು ಒಂದು ಯೋಜನೆ ಅಂತಲೇ ಹೇಳ್ಬೋದು. ಯಾಕಂದರೆ ಪರಿಸರ ಪರ ಚಿಂತಕರು ಹೆಚ್ಚಾಗ್ತಿದ್ದಾರೆ ಇದರಿಂದ ನಾವು ತಿಳ್ಕೊಳ್ತಾ ಇರೋದು. ಹಾಗೆ ಬರೋವಂಥವ್ರಿಗೆ ಇಲ್ಲಿ ಏನು ಉಪಯೋಗ ಅಂತ ಹೇಳಿದ್ರೆ, ಒಂದು ಜ್ಞಾನದಲ್ಲಿ ವೃದ್ಧಿ ಆಗುತ್ತೆ. ಯಾಕಂದರೆ ತುಂಬ ಇನ್ಫಾರ್ಮೇಷನ್ ಇಲ್ಲಿಂದ ನಮಗೆ ಗೇನ್ ಆಗ್ತಿದೆ. ಮತ್ತು ಅದ್ರ ಜೊತೆ ಏನಂದರೆ ಎಷ್ಟೋ ಜನರಿಗೆ ಪ್ರಕೃತಿಯ ಸವಿ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಬರೀ ಆ ರಸ್ತೆಗಳ ಮೇಲೆ ಟ್ರಾಫಿಕ್ಕು ಮತ್ತು ಆ ವಾಹನ, ಕಟ್ಟಡಗಳನ್ನ ನೋಡ್ತಾ ಇದ್ದೀವಿ ವಿನಃ ಯಾವುದೇ ರೀತಿಯ ಹಸಿರು ಮರಗಳಾಗಲಿ ಅಥವಾ ಕ್ರಿಮಿಕೀಟಗಳಾಗಲಿ ಅಥವಾ ಪಕ್ಷಿಗಳ ಕಲರವಾಗಲಿ ನಮಗೆ ಕೇಳಿಸ್ಕೊಳ್ಳೋಕ್ಕೆ ಈ ನಡುವೆ ಸಿಗ್ತಾ ಇಲ್ಲ. ಸೊ ಅಂಥದ್ರಲ್ಲಿ ಬೆಂಗಳೂರಿನ ಮಧ್ಯಭಾಗದಲ್ಲಿ ಇರುವಂತಹ ಈ ಒಂದು ಸ್ಥಳದಲ್ಲಿ ಬಂದು ನಾವು ಈ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಬೋದು. ಹಾಗೆ ಮನಸ್ಸಿಗೆ ಒಂದು ಮಟ್ಟದ ಒಂದು ಸಂತೋಷವನ್ನು ಕೂಡ ಕೊಡ್ಬೋದು. ಹಾಗೆ ಇದು ಆಲ್ಮೋಸ್ಟ್ ಯಾವಾಗಲೂ ಕೂಡ ವೀಕೆಂಡಲ್ಲಿ ಇಟ್ಟಿರೋದ್ರಿಂದ ವೀಕೆಂಡಲ್ಲಿ ನಾವು ಎಲ್ಲೆಲ್ಲೋ ಪ್ಲ್ಯಾನ್ ಮಾಡ್ತೀವಿ, ನಾವು ನಮ್ಮ ಹಣವನ್ನು ವ್ಯರ್ಥ ಮಾಡ್ಕೊಳ್ತೀವಿ, ವೇಸ್ಟ್ ಮಾಡ್ತೀವಿ, ಬೇರೆ ಎಲ್ಲೆಲ್ಲೋ ಸಂತೋಷವನ್ನು ಹುಡುಕೋದ್ರ ಜೊತೆಲಿ ಒಂದು ಸಣ್ಣ ನಮ್ಮ ಸಮಯವನ್ನು ಇಲ್ಲಿಗೆ ಮೀಸಲಿಟ್ಟು ಇಲ್ಲಿಗೆ ಬಂದಾಗ ಜ್ಞಾನದಲ್ಲಿ ವೃದ್ಧಿಯನ್ನು ಮಾಡಿಕೊಂಡು ಹಾಗೆ ಪ್ರಕೃತಿಯ ಜೊತೆ ನಮ್ಮ ಒಂದು ಸಮಯವನ್ನು ನಾವು ಕಳಿಬೋದು ಅಂತ ಹೇಳ್ಬೋದು. ಹಾಗೆ ಈ ಪ್ರಕೃತಿಯ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ನಾವೆಲ್ಲರೂ ಹೇಳ್ತೀವಿ. ಆದರೆ ಪ್ರಕೃತಿಯ ಸಂರಕ್ಷಣೆ ಮಾಡೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಕೂಡ ಹಾಳು ಮಾಡ್ತಾ ಇದ್ದೀವಿ. ಸೊ ಅದ್ರ ಕಡೆ ಸ್ವಲ್ಪ ನಿಗಾ ವಹಿಸಲಿಕ್ಕೆ ಈ ಒಂದು ಯೋಜನೆ ಎಲ್ಲರಿಗೂ ಕೂಡ ಪ್ರೇರಣೆ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಪ್ರಕೃತಿನ ನಾವು ಹೇಗೆ ಸಂರಕ್ಷಣೆ ಮಾಡ್ಬೋದು, ಇರುವಂತಹ ಪ್ರಕೃತಿನ ನಾವು ಹೇಗೆ ಉಳಿಸ್ಕೊಳ್ಬೇಕು ಅಂಥೇಳಿ ಒಂದು ಮಾದರಿಯ ಒಂದು ಜ್ಞಾನ ದರ್ಶನ ಇಲ್ಲಿ ಆಗ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಸೌಭಾಗ್ಯವನ್ನು ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಸರ್, ಈ ನೇಚರ್ ವಾಕ್ ಬಗ್ಗೆ ಏನು ಹೇಳ್ತೀರಿ? ನಿಮ್ಗೆ ಹೇಗೆ ಅನಿಸ್ತು? ಸರ್, ಎಲ್ಲರೂ ಪರಿಸರದ ಬಗ್ಗೆ ತಿಳ್ಕೊಳ್ಳೇಬೇಕು. ನಮ್ಮ ಸುತ್ತಮುತ್ತ ಇರೋವಂಥ ಒಂದು ಸರೌಂಡಿಂಗ್ಸ್ ಅಥವಾ ಎನ್ವೈರ್ನ್ಮೆಂಟ್ ಏನು ಹೇಳ್ತೀವಿ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಅಂದರೆ ನಾವು ಅಲ್ಲೆಲ್ಲೋ ಅಮೇರಿಕಾ, ಆಫ್ರಿಕಾ ಬಗ್ಗೆ ತಿಳ್ಕೊಳ್ಳೋದು ಸರಿ ಇಲ್ಲ ನನ್ನ ಪ್ರಕಾರ. ಸೊ ಕಾಡುಗಳು ಉಳಿಬೇಕು ಅಂತ ಅಂದರೆ ನಮ್ಮ ಇಂಟರ್ಫಿಯರೆನ್ಸ್ ಇರಲೇಬೇಕು. ಎಸ್ಪೆಷಲಿ ಅರ್ಬನ್ ಜಂಗಲ್ ಏನಿದೆ, ಬಯೋ ಪಾರ್ಕ್ ಏನಿದೆ, ಮನುಷ್ಯರು ಬಂದು ಅದನ್ನು ಉಳಿಸ್ಲಿಲ್ಲ ಅಂದರೆ ಉಳಿಯೋಕ್ಕಾಗಲ್ಲ. ದಿನೇ ಕಾಡು ಶಂಕಿಸ್ತಾ ಹೋಗ್ತಾನೆ ಇರುತ್ತೆ. ನಮಗೆ ತುಂಬ ಬೇಸಿಕ್ಕಾಗಿ ಬೇಕಾಗಿರೋವಂಥ ನೀರು, ಗಾಳಿ ಮತ್ತು ಊಟ, ಪರಿಸರ ನಮಗೆ ಉಚಿತವಾಗಿ ಹೆಲ್ದಿಯಾಗಿ ಕೊಡ್ತಾ ಇದೆ. ನಾವು ಅದನ್ನು ಉಳಿಸ್ಕೊಂಡಿಲ್ಲ ಅಂತ ಅಂದರೆ ಈಗಾಗಲೇ ನಾವು ಹೆಲ್ದಿ ಊಟಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ನೀರಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ನಾಳೆ ಬೆಳಿಗ್ಗೆ ಗಾಳಿಗೂ ಮಾಡಬೇಕು. ಮುಂಚೆ ಕೋವಿಡಲ್ಲಿ ಮಾಡಿದ್ವಿ. ಈ ಪರಿಸ್ಥಿತಿ ಬರಬಾರ್ದು ಅಂತ ಅಂದರೆ ಪರಿಸರನ ಉಳಿಸ್ಕೊಳ್ಳೋದೇ ನಮಗೆ ಒಂದೇ ಆಪ್ಷನ್. ಇವಾಗ ಬೆಂಗಳೂರಲ್ಲಿರುವಂಥ ಈ ಹೀಟು, ಈ ಲ್ಯಾಕ್ ಆಫ್ ಆಕ್ಸಿಜನ್, ಇದಕ್ಕೆಲ್ಲ ಕಾರಣನೇ ಪರಿಸರ ಇದಾಗಿ ಹೋಗಿರೋದ್ರಿಂದ. ಸೊ ಉಳಿಸ್ಕೊಳ್ಳಿ ಅಂತ ದಯವಿಟ್ಟು ಕೇಳ್ಕೊತೀವಿ. ನಮಸ್ತೆ, ನನ್ನ ಹೆಸರು ಯತೀಶ್ ಅಂತ ಹೇಳಿಬಿಟ್ಟು ನಾವಿವತ್ತು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ವಾಕ್ ಬಂದಿದ್ವಿ, ನೇಚರ್ ವಾಕ್ ಅಂತ.
ಸೊ ಇಲ್ಲಿಗೆ ಬಂದಮೇಲೆ ನಮ್ಗೆ ಅರ್ಥ ಆಗಿದೆ ಏನು ಅಂತ ಹೇಳಿದ್ರೆ ಯೂನಿವರ್ಸಿಟಿ ಎಷ್ಟು ವಿಶಾಲವಾಗಿದೆ, ಎಷ್ಟು ದೊಡ್ಡದಾಗಿದೆ. ಒಂದು 800ರಿಂದ 1000 ಎಕರೆ ದೊಡ್ಡದಾಗಿದೆ. ಇದು ಬಂದ್ಬಿಟ್ಟು ನಮ್ಮ ಕೋರ್ ಆಫ್ ದ ಸಿಟಿ, ಅಂದರೆ ಹಾರ್ಟ್ ಆಫ್ ದ ಸಿಟಿ ಮಧ್ಯದಲ್ಲಿದೆ. ಇಲ್ಲಿ ಸುಮಾರು 4-5 ಚೆಕ್ ಡ್ಯಾಮ್ಸ್ ಕಟ್ಟಿದ್ದಾರೆ. ಆಮೇಲೆ ಸ್ಮಾಲ್ ಕಲ್ಯಾಣಿ ಎಲ್ಲ ಇದೆ. ಅಲ್ಲಿ ಕಲ್ಯಾಣಿ ಹೇಗಿರುತ್ತೆ, ಆಮೇಲೆ ಮಳೆ ನೀರು ಬಂದಿದ್ದು ಹೇಗೆ ಕನ್ಸರ್ವ್ ಆಗ್ತಿದೆ, ಹರಿದು ನದಿಗಳಿಗೆ ಹೋಗೋದಕ್ಕಿಂತ ಮುಂಚೆ ಚೆಕ್ ಡ್ಯಾಮ್ಸ್ ಕಟ್ಟಿ ನಮ್ಮ ಗ್ರೌಂಡ್ ವಾಟ್ರ್ ಹೇಗೆ ರೀಚಾರ್ಜ್ ಮಾಡುತ್ತೆ ಅನ್ನೋದೆಲ್ಲ ಇವತ್ತು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಸುಮಾರು 180 ಸ್ಪೀಷೀಸ್ ಆಫ್ ಬರ್ಡ್ಸ್ ಇದೆ ಇಲ್ಲಿ. ಆಮೇಲೆ 100 ವೆರೈಟೀಸ್ ಆಫ್ ಚಿಟ್ಟೆಗಳಿದೆ, ಸುಮಾರು ಪಕ್ಷಿಗಳಿದೆ. ಅದಾದಮೇಲೆ ನಾವೇನು ಜಾಕಲ್ಸ್ ನೋಡ್ಬೋದು, ಇಲ್ಲಿ ಮೊಲಗಳು ನೋಡ್ಬೋದು. ಎಲ್ಲಿ ನಾವು ಸಿಟಿನಲ್ಲಿ ಏನು ನೋಡೋಕ್ಕಾಗಲ್ವೋ ಈ ಬ್ಯಾಂಗ್ಳೂರು ಸಿಟಿ ಒಳಗಡೆ, ಇದು ಕೋರ್ ಆಫ್ ದ ಸಿಟಿ ಮಧ್ಯದಲ್ಲಿದೆ. ಚೆನ್ನಾಗಿತ್ತು ನೇಚರು. ಇದನ್ನು ನಾವು ಕಾಪಾಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟು. ಈಗ ನಾವು ಸಿಟಿನಲ್ಲಿ ನೋಡ್ಬೋದು, ಪಾಪ್ಯುಲೇಷನ್ ತುಂಬ ಜಾಸ್ತಿ ಆಗಿರೋದ್ರಿಂದ ಎಲ್ಲರಿಗೂ ನೀರು ಸಿಗ್ತಾ ಇಲ್ಲ. ಬೇಸಿಗೆ ಆಯಿತು ಅಂದರೆ ಬೋರ್ ಒಣಗೋಗ್ತಿದೆ, ಆಮೇಲೆ ಕಾವೇರಿ ನೀರು ಬರ್ತಾ ಇಲ್ಲ. ಸೊ ಇದರಿಂದ ಇಲ್ಲಿರೋ ನೀರನ್ನ, ಮಳೆ ಬಂದಿರೋ ನೀರನ್ನ ನಾವು ಹೇಗೆ ಕನ್ಸರ್ವ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ನಾವು ಸಿಟಿ ಒಳಗಡೆ ನಮ್ಮ ಮನೆ ಹತ್ರ ಎಲ್ಲ ಕಾಂಕ್ರೀಟ್ ಇರುತ್ತೆ, ಕಾಂಕ್ರೀಟಲ್ಲಿ ನೀರು ಹರಿದು ಹೋಗ್ಬಿಡುತ್ತೆ. ಈ ಕಾಡು ಇಂಥ ಪ್ರದೇಶದಲ್ಲಿ ಸಾಯಿಲ್ ಇರುತ್ತೆ, ಮರಗಳಿರುತ್ತೆ, ಹರಿದು ಹೋಗ್ತಿರೋ ನೀರನ್ನ ತಡೆಯುತ್ತೆ. ಆಮೇಲೆ ಹಿಂಗು ಗುಂಡಿ ಅಂತ ಕರಿತೀವಿ ನಾವೇನು ರೀಚಾರ್ಜ್ ಬಿಟ್ ಅಂತ ಮನೆಗಳಲ್ಲಿ ಮಾಡ್ತೀವಿ, ಅದೇ ಥರ ಇಲ್ಲಿ ನ್ಯಾಚುರಲ್ ಹಿಂಗು ಗುಂಡಿಗಳಿರುತ್ತೆ. ಅದು ನೀರೆಲ್ಲ ಹೋಗ್ಬಿಟ್ಟು ನಮ್ಮ ಫ್ರ್ಯಾಕ್ಚರ್ಸ್, ಲ್ಯಾಂಡ್ ಫ್ರ್ಯಾಕ್ಚರ್ಸ್ ಒಳಗಡೆ ಹೋಗಿ ನಮ್ಮ ಬೋರ್ವೆಲ್ಗೆ ಸೇರುತ್ತೆ. ಸೊ ಇದು ಸಿಟಿ ಮಧ್ಯದಲ್ಲಿರೋದು ತುಂಬ ಇಂಪಾರ್ಟೆಂಟು. ಇದನ್ನು ನಾವು ಆದಷ್ಟು ಉಳಿಸ್ಕೋಬೇಕು, ಕಾಪಾಡಬೇಕು. ನಾವು ಇದೇ ಥರ ಕಾಡನ್ನ ಮುಂದೆ ನಾವು ಕ್ರಿಯೇಟ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ, ಬಟ್ ಇರೋದನ್ನು ಫಸ್ಟ್ ಉಳಿಸ್ಕೊಳ್ಳೋಣ. ಅದ್ರ ಜೊತೆಗೆ ಇನ್ನು ಬೇರೆ ಗಿಡಗಳನ್ನ ಹಾಕಿ ಮತ್ತು ಬೆಳೆಸೋದ ಕಡೆನೂ ಫೋಕಸ್ ಮಾಡೋಣ. ಥ್ಯಾಂಕ್ ಯು. ಯತೀಶ್.